So now let us know about energy flow. The sun is the only source of energy for all ecosystems except deep sea hydrothermal ecosystem. ಅಂದರೆ ನಾವು ಯಾವುದೇ ಎಕೋಸಿಸ್ಟಮ್ ತೊಗೊಂಡಾಗ ಅದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಆಗಿರ್ಬೋದು, ಅಕ್ವಾಟಿಕ್ ಎಕೋಸಿಸ್ಟಮ್ ಆಗಿರ್ಬೋದು, ಅಲ್ಲಿ ಮೇಜರ್ ಎನರ್ಜಿ ಸೋರ್ಸ್ ಯಾವುದರಿಂದ ಆ ಎಕೋಸಿಸ್ಟಮ್ ಸಿಗ್ತದೆ ಅಂತಂದ್ರೆ ಅದು ಸನ್. ಹೌದಾ? ದಟ್ ಯು ನೋ ದ ಪ್ರೊಡ್ಯೂಸರ್ಸ್, ದಟ್ ಈಸ್ ಆಟೋಟ್ರೋಫ್ಸ್, those are plants. Plants are synthesizing their own food by the sun rays, by utilizing the sun rays, by the action of the sun radiation. That is, radiant energy is converted into chemical energy. So that chemical energy which is stored in the plant becomes the food or energy source for the sequential trophic levels, that is primary consumers, secondary consumers and tertiary consumers. So the sun is the only source of energy for all ecosystems. Of the incident solar radiation, less than 50% is photosynthetically active radiation, PAR ಅಂತ ಕರಿತೀವಿ ನಾವು. ಅಂದರೆ photosynthetically active radiation ಅಂದರೆ ಸನ್ನಿಂದ ಬರ್ತಕ್ಕಂಥ ಎಲ್ಲ ರೇಡಿಯೇಷನ್ನು ಪ್ಲ್ಯಾಂಟ್ಸು ಯುಟಿಲೈಸ್ ಮಾಡಲ್ಲ. ಎಲ್ಲ ರೇಡಿಯೇಷನ್ನು ಪ್ಲ್ಯಾಂಟ್ಸು ಫೋಟೋಸಿಂಥಸಿಸ್ ಸಲುವಾಗಿ ಯುಟಿಲೈಸ್ ಮಾಡೋಕ್ಕಾಗಲ್ಲ. ಲೆಸ್ ದೆನ್ 50%. It may be around 35 to 40% of incident solar radiation is utilized for the photosynthesis. So that radiation is called as photosynthetically active radiation, in short PAR. ನೆನ್ಪಿಟ್ಕೋಬೇಕು. ಎಲ್ಲ ರೇಡಿಯೇಷನ್ನು 100% ರೇಡಿಯೇಷನ್ನು ಇಲ್ಲಿ ಪ್ಲ್ಯಾಂಟ್ಸು ಫೋಟೋಸಿಂಥಸಿಸ್ ಸಲುವಾಗಿ ಯುಟಿಲೈಸ್ ಮಾಡೋಕೆ ಆಗಲ್ಲ, ಮಾಡ್ಕೊಳಲ್ಲ. ದೆನ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಫೋಟೋಸಿಂಥೆಟಿಕ್ ಆ್ಯಂಡ್ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಆಟೋಟ್ರೋಫ್ಸ್ ಫಿಕ್ಸ್ ಸೋಲಾರ್ ರೇಡಿಯಂಟ್ ಎನರ್ಜಿ ಟು ಮೇಕ್ ಫುಡ್. ನಾವು ಯಾವುದೇ ಒಂದು ಎಕೋಸಿಸ್ಟಮ್ ತೊಗೊಂಡಾಗ ಅಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಆರ್ ಆಟೋಟ್ರೋಫ್ಸ್. ಸೊ ಆಟೋಟ್ರೋಫ್ಸ್ ಅಂತಂದ್ರೆ ನಮಗೆ ಗೊತ್ತು, ದ ಗ್ರೀನ್ ಪ್ಲ್ಯಾಂಟ್ಸ್ ಆರ್ ಆಟೋಟ್ರೋಫ್ಸ್. ಅದಾದಮೇಲೆ ಪ್ಲ್ಯಾಂಟ್ಸನ್ನು ಬಿಟ್ಟು ಕೆಲವೊಂದು ಬ್ಯಾಕ್ಟೀರಿಯಾ ಅದು, ನಾವು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಮತ್ತು ಕೆಲವೊಂದು ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತದಾವೆ. ಅಂದರೆ ಕೆಮಿಕಲ್ ರಿಯಾಕ್ಷನ್ಸಿಂದ ಅವು ಒಂದು ಆರ್ಗಾನಿಕ್ ಮ್ಯಾಟರ್ ನಾವು ಪ್ರೊಡ್ಯೂಸ್ ಮಾಡ್ತವೆ. ಸೊ ಈ ಒಂದು ಪ್ಲ್ಯಾಂಟ್ಸ್ ಇವನು ಇನ್ ಡೀಟೇಲ್ ಅಬೌಟ್ ಫೋಟೋಸಿಂಥಸಿಸ್, ಪ್ಲ್ಯಾಂಟ್ಸ್ ಹೆಂಗೆ ಅವು ರೇಡಿಯಂಟ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತವೆ, ಆರ್ ಅದರ್ವೈಸ್ ಹೌ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಟ್ ಎಕ್ಸೋಸ್ ಶುಗರ್, ದಟ್ ಈಸ್ ಸುಕ್ರೋಸ್ ಅನ್ನೋದು ನಿಮಗೆ ಗೊತ್ತು. ಹೌದಾ? ಸೊ ಇಲ್ಲಿ ಏನಾಗ್ತದೆ, ಆಟೋಟ್ರೋಫ್ಸ್ ಫೋಟೋಸಿಂಥೆಟಿಕ್ ಪ್ಲ್ಯಾಂಟ್ಸು, ಫೋಟೋಸಿಂಥೆಟಿಕ್ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾಯಿಂದನೇ ಒಂದು ಎಕೋಸಿಸ್ಟಮಲ್ಲಿ ಸೋಲಾರ್ ಎನರ್ಜಿ ಫಿಕ್ಸ್ ಆಗ್ತದೆ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಎನರ್ಜಿ. ಸೊ ಅಲ್ಟಿಮೇಟ್ಲಿ ಆ ಕೆಮಿಕಲ್ ಎನರ್ಜಿ ಎಲ್ಲಿಂದ ಬಂದಿತ್ತಂದ್ರೆ ಅದು ಸೋಲಾರ್ ರೇಡಿಯಂಟಿಂದ. ಹಂಗಾಗಿ ನಾವು ದಟ್ ಫಿಕ್ಸ್ ಸೋಲಾರ್ ರೇಡಿಯಂಟ್ ಎನರ್ಜಿ ಟು ಮೇಕ್ ಫುಡ್ ಅಂತ ಕರಿತೀವಿ. ಅದು ಯಾವುದು ಅಂತ ಗೊತ್ತಿರಬೇಕು. ದೆನ್ ದ ಪ್ಲ್ಯಾಂಟ್ಸ್ ಕ್ಯಾಪ್ಚರ್ ಓನ್ಲಿ 2 to 10% ಆಫ್ ದ photosynthetically active radiation. So this energy sustains the entire living world. ಸೊ ನಾವು ಒಂದು ಯಾವುದೇ ಎಕೋಸಿಸ್ಟಮ್ನ ಕನ್ಸಿಡರ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸು ದ ಮೇಜರ್ ಪ್ರೊಡ್ಯೂಸರ್ಸು, ನಾವಾಗೆ ಅಂದ್ವಿ ಲೆಸ್ ದೆನ್ 50% ಅಷ್ಟು ಸೋಲಾರ್ ರೇಡಿಯೇಷನ್ನು ಫೋಟೋಸಿಂಥಸಿಸ್ಗೆ ಯುಟಿಲೈಸ್ ಆಗ್ತದೆ. ಸೊ ಅದರಲ್ಲಿ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನಲ್ಲಿ 2 to 10% ಆಫ್ ದಟ್ PARನ ಪ್ಲ್ಯಾಂಟ್ಸ್ ಕ್ಯಾಪ್ಚರ್ ಮಾಡಿ ಅದಷ್ಟನ್ನೇ ಅವು ಅದರಿಂದನೇ ಯುಟಿಲೈಸ್ ಮಾಡಿಕೊಂಡು ಕೆಮಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತವೆ. ಹೌದಾ? ದಿಸ್ ಎನರ್ಜಿ ಸಸ್ಟೈನ್ಸ್ ದ ಎಂಟೈರ್ ಲಿವಿಂಗ್ ವರ್ಲ್ಡ್. ಈ 2 to 10% PARನ ಯುಟಿಲೈಸ್ ಮಾಡಿಕೊಂಡು ಏನೋ ಇದು ಮಾಡ್ತದೋ, ಫುಡ್ಡನ್ನ ಪ್ರೊಡ್ಯೂಸ್ ಮಾಡ್ತದೋ, ಅದೇ ಎಂಟೈರ್ ಲಿವಿಂಗ್ ವರ್ಲ್ಡನ್ನ ಸಸ್ಟೈನೇಬಲ್ ಆಗಿ ಇರೋಕೆ ಕಾರಣ ಆಗಿದೆ ಅಂತೇಳಿ ಹೇಳ್ತಾರೆ. ಸೊ ನೀವು ತಿಳ್ಕೋಬೇಕು, ಲೆಸ್ ದೆನ್ 50% ಆಫ್ photosynthetically active radiation is utilized by the autotrophs, and especially plants capture only 2 to 10% of that photosynthetically active radiation. Then the ecosystems obey second law of thermodynamics. They need a constant supply of energy to synthesize the molecules. It helps to counteract the entropy. ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ಸೊ ಇಲ್ಲೇನಾಗ್ತದೆ, ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಇಸ್ ನೆವರ್ ಕಂಪ್ಲೀಟ್ಲಿ ಎಫಿಷಿಯೆಂಟ್ ಅಂತ ಹೇಳ್ತದೆ. ಅಂದರೆ ಇನ್ನೇನು ಎಕೋಸಿಸ್ಟಮ್ಗೆ ನಾವು ಅಪ್ಲೈ ಮಾಡಿ ನೋಡಿದಾಗ ಇಲ್ಲಿ ಹರ್ಬಿವೋರ್ಸ್ ಬಂದು ಒಂದು ಪ್ಲ್ಯಾಂಟನ್ನು ಕನ್ಸ್ಯೂಮ್ ಮಾಡಬೇಕಾದ್ರೆ ಆ ಪ್ಲ್ಯಾಂಟಲ್ಲಿರ್ತಕ್ಕಂಥ ಕಂಪ್ಲೀಟ್ ಎನರ್ಜಿ ಆ ಪ್ಲ್ಯಾಂಟಿಂದ ಹರ್ಬಿವೋರಿಗೆ ಟ್ರಾನ್ಸ್ಫರ್ ಆಗಲ್ಲ. ಅಂದರೆ ಫಸ್ಟಿಗೆ ಪ್ಲ್ಯಾಂಟ್ ಎನರ್ಜಿ ಸೋರ್ಸನ್ನು ಯುಟಿಲೈಸ್ ಮಾಡ್ಕೊಂಡಿರ್ತದೆ ಫಾರ್ ಇಟ್ಸ್ ಗ್ರೋತ್ ಆ್ಯಂಡ್ ಮೆಟಬಾಲಿಸಮ್. ಆಮೇಲೆ ಅಲ್ಲಿಂದ ಉಳಿದಿರ್ತಕ್ಕಂಥ ಎನರ್ಜಿ ಅದು ಕನ್ಸ್ಯೂಮ್ ಮಾಡಿದಾಗ ಹರ್ಬಿವೋರಿಗೆ ಹೋಗ್ತದೆ. ಸೊ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ ಫ್ರಮ್ ಪ್ಲ್ಯಾಂಟ್ಸ್ ಟು ಹರ್ಬಿವೋರ್ ಏನಾಗ್ತದೆ, ಸಮ್ ಸಾರ್ಟ್ ಆಫ್ ಎನರ್ಜಿ, ಸಮ್ ಪರ್ಸೆಂಟೇಜ್ ಆರ್ 10% ಆಫ್ ಎನರ್ಜಿ ವಿಲ್ ಬಿ ಲಾಸ್ಡ್ ಇನ್ ದ ಫಾರ್ಮ್ ಆಫ್ ಹೀಟ್ ಅಂತೇಳಿ ನಾವು ಎಕೋಸಿಸ್ಟಮಲ್ಲಿ ಎನರ್ಜಿ ಫ್ಲೋ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ದಟ್ ವಾಟ್ ವಿ
observe here is there is a obeying of what the second law of thermodynamics. So now the next producers, autotrophs. So that the organisms that synthesize food. You know about producers? They are organisms that synthesize food in a terrestrial ecosystem. Major producers are herbaceous and woody plants. Terrestrial ecosystem ಅಂತಂದಾಗ ಲ್ಯಾಂಡ್ ಫಾರ್ಮ್ ಎಕೋಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸರ್ಸ್ ಯಾವ ಅಂತಂದಾಗ ಹರ್ಬೇಷಿಯಸ್ ಅಂತಂದ್ರೆ ಹರ್ಬ್ಸ್, ಶ್ರಬ್ಸ್, ಅದಾದ್ಮೇಲೆ ವುಡಿ ಪ್ಲಾಂಟ್ಸ್, ದೊಡ್ಡ ದೊಡ್ಡ ಮರಗಳು, ಗಿಡಗಳು. ಸೊ ಅದಾದ್ಮೇಲೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಇನ್ ಅನ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂದ್ರೆ ನೀರಲ್ಲಿ. ಪ್ರೈಮರಿ ಪ್ರೊಡ್ಯೂಸರ್ಸ್ ಇನ್ ಅನ್ ಅಕ್ವಾಟಿಕ್ ಎಕೋಸಿಸ್ಟಮ್ ಆರ್ ಫೈಟೋಪ್ಲಾಂಕ್ಟೋನ್ಸ್, ಆಲ್ಗೆ ಅಂಡ್ ಹೈಯರ್ ಪ್ಲಾಂಟ್ಸ್. ಸೊ ನಾವು ಫಾರ್ ಎಕ್ಸಾಂಪಲ್ ಪಾಂಡ್ ಎಕೋಸಿಸ್ಟಮ್ ತಗೊಂಡಾಗ ಅಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಯಾವಾಗ್ತವೆ? ಫೈಟೋ ಪ್ಲಾಂಕ್ಟೋನ್ ಆಗ್ತವೆ. ಅದಾದ್ಮೇಲೆ ಕೆಲವೊಂದು ಫೋಟೋಸಿಂಥೆಟಿಕ್ ಆಲ್ಗೆ ಆರ್ ದೇ ಆರ್ ಆಟೋಟ್ರೋಫ್ಸ್. ಸೊ ಆಲ್ಗೆನೂ ಆಗ್ತವೆ ಅಂಡ್ ಸಮ್ ಆಫ್ ದ ಹೈಯರ್ ಪ್ಲಾಂಟ್ಸ್ ಆರ್ ಪ್ರೆಸೆಂಟ್ ಇನ್ ದಟ್ ಅಕ್ವಾಟಿಕ್ ಮೀಡಿಯಂ. ಸೊ ಅದಾದ್ಮೇಲೆ ದ ಎನರ್ಜಿ ಟ್ರ್ಯಾಪ್ಡ್ ಬೈ ದ ಪ್ರೊಡ್ಯೂಸರ್ ಈಸ್ ಐದರ್ ಪಾಸ್ಡ್ ಆನ್ ಟು ಎ ಕನ್ಸ್ಯೂಮರ್ ಆರ್ ದ ಆರ್ಗನಿಸಮ್ ಡೈಸ್. ಸೊ ಏನಾಗ್ತದೆ, ವಾಟ್ ಎವರ್ ದ ಎನರ್ಜಿ ದಟ್ ಇಸ್ ಟ್ರ್ಯಾಪ್ಡ್ ಬೈ ಪ್ರೊಡ್ಯೂಸರ್ಸ್ ಅಂದ್ರೆ ಸನ್ಲೈಟ್ ಅನ್ನು ಯುಟಿಲೈಸ್ ಮಾಡಿ ಅವು ಫೋಟೋಸಿಂಥೆಟಿಕಲ್ಲಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಆ ಸುಕ್ರೋಸ್ ಏನಿದೆ, ಆ ಎನರ್ಜಿ ಸೋರ್ಸ್ ಏನಿದೆ, ಕನ್ಸ್ಯೂಮರ್ ಅದನ್ನ ಕನ್ಸ್ಯೂಮ್ ಮಾಡಿದಾಗ ಅಲ್ಲಿಂದ ಪ್ಲಾಂಟ್ ಇಂದ ಕನ್ಸ್ಯೂಮರ್ಸ್ಗೆ ಪಾಸ್ ಆಗ್ತದೆ. ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ಆಗುತ್ತದೆ, ಪ್ರೈಮರಿ ಕನ್ಸ್ಯೂಮರ್ಸ್ ಸೆಕೆಂಡರಿ ಕನ್ಸ್ಯೂಮ್ ಮಾಡಿದಾಗ ಸೊ ಸೀಕ್ವೆನ್ಸ್ ಇನ್ ಸೀಕ್ವೆನ್ಶಿಯಲ್ ಆರ್ಡರ್. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಎನರ್ಜಿ ಪಾಸ್ ಹಾಕೊಂತಾನೆ ಹೋಗ್ತದೆ. ಸೊ ಅಥವಾ ಆರ್ಗನಿಸಮ್ಸ್ ಡೈಸ್, ಆ ಕನ್ಸ್ಯೂಮ್ ಮಾಡಿರ್ತಕ್ಕಂಥ ಆರ್ಗನಿಸಮ್ ಸತ್ತ ಮೇಲೆ ಏನಾಗ್ತದೆ ನಿಮ್ಗೆ ಗೊತ್ತದ. ಆಫ್ಟರ್ ಡಿಕಂಪೋಸಿಷನ್ ವಾಟ್ ಎವರ್ ದ ಮಿನರಲ್ಸ್ ಆರ್ ಎನರ್ಜಿ ಸೋರ್ಸಸ್ ಆದರೆ ದಟ್ ಆರ್ ಆಲ್ ಅಗೇನ್ ವಾಟ್ ಫಿಕ್ಸ್ಡ್ ಇನ್ ಟು ದ ಸಾಯಿಲ್ ಫಾರ್ ದ ಫರ್ದರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ನ್ಯೂ organisms or plants. So that so like this the energy trapped by the producers will be flow in an ecosystem. Then the consumers. So here, so you know about all these things in your previous classes. ಹೌದಾ, ನಿಮ್ಗೆ ಗೊತ್ತಿದೆ. ಸೊ ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್ ಆದಮೇಲೆ ಕನ್ಸ್ಯೂಮರ್ಸ್ ಬರ್ತವೆ. ಪ್ರೊಡ್ಯೂಸರ್ಸ್ ಆರ್ ಆಟೋಟ್ರೋಫ್ಸ್, ಕನ್ಸ್ಯೂಮರ್ಸ್ ಆರ್ ಹೆಟೆರೋಟ್ರೋಫ್ಸ್. ಸೊ ಯು ನೋ ಅಬೌಟ್ ದೀಸ್ ಥಿಂಗ್ಸ್. ಕನ್ಸ್ಯೂಮರ್ಸ್ ಯಾರು ಅಂತಂದಾಗ ದೀಸ್ ಆರ್ ಅನಿಮಲ್ಸ್ ದಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆನ್ ಪ್ಲಾಂಟ್ ಫಾರ್ ಫುಡ್. ಹೌದಾ? ಸೊ ಕನ್ಸ್ಯೂಮರ್ಸ್ ಅಲ್ಲೇ ಬೇರೆ ಬೇರೆ ಲೆವೆಲ್ಸ್ ಬರ್ತವೆ. ದೇ ಇನ್ಕ್ಲೂಡ್ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟರ್ಷರಿ ಕನ್ಸ್ಯೂಮರ್ಸ್. ಸೊ ಇಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಅಂದಾಗ ಹರ್ಬಿವೋರ್ಸ್ ಅಂದ್ರೆ ಏನು, ದಟ್ ದೋಸ್ ಫೀಡ್ ಆನ್ ಪ್ಲಾಂಟ್ಸ್. ಯಾವ ಪ್ಲಾಂಟ್ಸ್ ಅನ್ನ ತಿಂತಾವೋ ಅವಕ್ಕೆ ನಾವು ಹರ್ಬಿವೋರ್ಸ್ ಅಂತ ಕರಿತೀವಿ. ಅವು ಏನಾಗ್ತವೆ? ಪ್ರೈಮರಿ ಕನ್ಸ್ಯೂಮರ್ಸ್ ಆಗ್ತವೆ. ಇನ್ ಎನ್ ಎಕೋಸಿಸ್ಟಮ್ ಹರ್ಬಿವೋರ್ಸ್ ಸ್ಟ್ಯಾಂಡ್ಸ್ ಫಾರ್ ಪ್ರೈಮರಿ ಕನ್ಸ್ಯೂಮರ್ಸ್. ಫಾರ್ ಎಕ್ಸಾಂಪಲ್, the insects, birds, mammals, molluscans, etc. they form the primary consumers in an ecosystem, that is herbivores. That is they eat or feed upon what? The plant products. Then secondary consumers alle secondary consumers, that is primary carnivores ಅಂತ ಕರಿತೀವಿ. secondary consumers in an ecosystem are primary carnivores. carnivores ಅಂದ್ರೆ ನಿಮಗೆ ಗೊತ್ತು, carnivores ಅಂತಂದ್ರೆ they feed upon the other animals or flesh of an animal. ಸೊ ಇಲ್ಲಿ ಪ್ರೈಮರಿ ಕಾರ್ನಿವೋರ್ಸ್ ಯಾರು ಅಂದ್ರೆ ಸೆಕೆಂಡರಿ ಕನ್ಸ್ಯೂಮರ್ಸ್, ಬಿಕಾಸ್ ದೇ ಫೀಡ್ ಆನ್ ಹರ್ಬಿವೋರ್ಸ್. ಯಾವ ಕಾರ್ನಿವೋರ್ಸ್ ಹರ್ಬಿವೋರ್ಸ್ ಅನ್ನ ಫೀಡ್ ಮಾಡ್ತಾವೋ, ಫಾರ್ ಎಕ್ಸಾಂಪಲ್ ಫ್ರಾಗ್ ಫೀಡ್ಸ್ ಅಪಾನ್ ಇನ್ಸೆಕ್ಟ್ಸ್. ಸೊ ಇಟ್ ಬಿಕಮ್ಸ್ ವಾಟ್? ಸೆಕೆಂಡರಿ ಕನ್ಸ್ಯೂಮರ್ ಆರ್ ಪ್ರೈಮರಿ ಕಾರ್ನಿವೋರ್ ಇನ್ ಆನ್ ಎಕೋಸಿಸ್ಟಮ್. ಸೊ ಇವನ್ ದ ಫಾಕ್ಸ್, ಇವನ್ ದ ಮ್ಯಾನ್. ಸೊ ವಿ ಆರ್ ಆಲ್ ವಾಟ್ ಸ್ಟ್ಯಾಂಡ್ ಫಾರ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಈ ಫೀಡ್ ಆನ್ herbivores. So man, ನಿಮಗೆ ಗೊತ್ತದ, ಮ್ಯಾನ್ ಫೀಡ್ ಚಿಕನ್, ಮ್ಯಾನ್ ಫೀಡ್ ವಾಟ್ goats. ಸೊ goats ಆಗಿರ್ಬೋದು, ಚಿಕನ್ ಆಗಿರ್ಬೋದು, ದೇ ಆರ್ ಆಲ್ ವಾಟ್ herbivores. Even so some of them belongs to the primary carnivores. Let it be. Then tertiary consumers, they are secondary carnivores. So they feed on primary carnivores. For example, tiger, lion and higher level of carnivores, etc. They feed on what? Primary carnivores. This is very simple. Consumers ಅಲ್ಲಿ ಅಂದ್ರೆ all the consumers are heterotrophs, that is they depend upon the some other organism for their food. So consumers alle primary consumers, they feed upon the plants, they become herbivore. Secondary consumers, they feed upon the herbivores and they become a primary carnivore, for example frog, fox, man. Then tertiary consumer, they become secondary carnivores, they feed on primary carnivores. I hope you understood. Next thing is about food chain. So food chain ಅಂದ್ರೆ ನಿಮಗೆ ಗೊತ್ತದ, the chain
the chain of feeding relationship between different organisms is called a food chain. So it is of two types. So first of all, what is food chain? ಏನಿದು ಫೀಡಿಂಗ್ ರಿಲೇಷನ್ಶಿಪ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಿತ್ರ ಇದೆ. ಸೊ ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ದೀಸ್ ಆರ್ ದ ಪ್ರೊಡ್ಯೂಸರ್ಸ್ they synthesize their own food. So herbivores, they eat upon producers, they feed upon producers, it becomes a primary consumer. So ಈ ಪ್ರೈಮರಿ ಕನ್ಸ್ಯೂಮರ್ನ ಹರ್ಬಿವೋರ್ಸ್ನ ಸೆಕೆಂಡರಿ ಕನ್ಸ್ಯೂಮರ್ ಕನ್ಸ್ಯೂಮ್ ಮಾಡುತ್ತೆ. ಸೊ ದಿಸ್ ಡಿಪೆಂಡ್ಸ್ ಅಪಾನ್ ವಾಟ್ ದೀಸ್ ಪ್ರೈಮರಿ ಕನ್ಸ್ಯೂಮರ್ಸ್ ಫಾರ್ ಇಟ್ಸ್ ಫುಡ್. ಸೊ ಈ ಸೆಕೆಂಡರಿ ಕನ್ಸ್ಯೂಮರ್ಸ್ನ ಟರ್ಷರಿ ಕನ್ಸ್ಯೂಮರ್ಸು ಕನ್ಸ್ಯೂಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ನೇಕ್ ಇಸ್ ಸ್ಟ್ಯಾಂಡ್ಸ್ ಫಾರ್ ಟರ್ಷರಿ ಕನ್ಸ್ಯೂಮರ್, ಇಟ್ ಫೀಡ್ಸ್ ಅಪಾನ್ ಫ್ರಾಗ್. ಸೊ ದೀಸ್ ಟರ್ಷರಿ ಕನ್ಸ್ಯೂಮರ್ಸ್ ದೇ ಡಿಪೆಂಡ್ಸ್ ಅಪಾನ್ ವಾಟ್ secondary consumer. So again the hawk ಅದೇನು ಮಾಡ್ತದೆ, it is a final consumer, so it feeds upon what tertiary consumer. So at last all these living organisms, they die, and during decaying what happens, decompose. So decomposers depends upon the dead and decaying matter of all these living organisms. So what we are observing here is there is the chain of feeding relationship between different organisms. So this what called as food chain. ಇದಕ್ಕೆ ಏನಂತೀವಿ ನಾವು ಫುಡ್ ಚೈನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಫ್ ಟೂ ಟೈಪ್ಸ್. ಸೊ ಫುಡ್ ಚೈನ್ ಅಲ್ಲಿ ಎರಡು ಟೈಪ್ ಇದೆ. ಒನ್ ಥಿಂಗ್ ಈಸ್ ಗ್ರೇಸಿಂಗ್ ಫುಡ್ ಚೈನ್, GFC, ಇನ್ ಶಾರ್ಟ್ GFC. ಅನದರ್ ಥಿಂಗ್ ಈಸ್ ಡೆಟ್ರಿಟಸ್ ಫುಡ್ ಚೈನ್, DFC. ನೆನ್ಪಿಟ್ಕೋಬೇಕು. GFC ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. GFC ಅಂದ್ರೆ ಗ್ರೇಸಿಂಗ್ ಫುಡ್ ಚೈನ್, DFC ಅಂದ್ರೆ ಡೆಟ್ರಿಟಸ್ ಫುಡ್ ಚೈನ್. ಗ್ರೇಸಿಂಗ್ ಫುಡ್ ಚೈನ್, ಹಿಯರ್ ದ ಪ್ರೈಮರಿ ಕನ್ಸ್ಯೂಮರ್ ಫೀಡ್ಸ್ ಆನ್ ಲಿವಿಂಗ್ ಪ್ಲಾಂಟ್ಸ್, ದಟ್ ಈಸ್ ಪ್ರೊಡ್ಯೂಸರ್ಸ್. ನಾವು ಗ್ರೇಸಿಂಗ್ ಫುಡ್ ಚೈನಲ್ಲಿ ಏನು ನೋಡ್ತೀವಿ, ಪ್ರೈಮರಿ ಕನ್ಸ್ಯೂಮರ್ ಲಿವಿಂಗ್ ಪ್ಲಾಂಟ್ಸ್ ಅಂದ್ರೆ ಪ್ರೊಡ್ಯೂಸರ್ನ. ಫಾರ್ ಎಕ್ಸಾಂಪಲ್ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ತಗೊಂಡಾಗ ಗ್ರಾಸ್ ಆರ್ ದ ಮೇಜರ್ ಪ್ರೊಡ್ಯೂಸರ್ಸ್ ಇನ್ ಗ್ರಾಸ್ ಲ್ಯಾಂಡ್. ಸೊ ವಾಟ್ ಹ್ಯಾಪನ್ಸ್, ದ ಪ್ರೈಮರಿ ಕನ್ಸ್ಯೂಮರ್ಸ್ ದಟ್ ಈಸ್ ಹರ್ಬಿವೋರ್ಸ್, ಹಿಯರ್ ಗೋಟ್ ಫೀಡ್ಸ್ ಆನ್ ಗ್ರಾಸ್, ದ ಪ್ರೊಡ್ಯೂಸರ್ ಅಂದ್ರೆ ಪ್ರೈಮರಿ ಕನ್ಸ್ಯೂಮರ್. ಇಫ್ ದ ಪ್ರೈಮರಿ ಕನ್ಸ್ಯೂಮರ್ ಈಸ್ ಕನ್ಸ್ಯೂಮಿಂಗ್ ದ ಲಿವಿಂಗ್ ಪಾರ್ಟ್ ಆಫ್ ಪ್ರೊಡ್ಯೂಸರ್ ಅಂತಂದ್ರೆ ದಟ್ ಬಿಕಮ್ಸ್ ದ ಗ್ರೇಸಿಂಗ್ ಫುಡ್ ಚೈನ್. So again you know secondary consumer, man consumes what, goat. So like this the chain continues, but grazing food chain antandaga here primary consumer feeds on the living plants, the producers. Then detritus food chain andaga here primary consumer feeds on dead organic matters, that is detritus. So death of organism is the beginning of the detritus food chain. So ವ್ಯತ್ಯಾಸ ಇಷ್ಟೇ, ನಾವು ಗ್ರೇಸಿಂಗ್ ಫುಡ್ ಚೈನ್ ತಗೊಂಡಾಗ ಅಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಲಿವಿಂಗ್ ಪ್ರೊಡ್ಯೂಸರ್ಸ್ ಅನ್ನ ತಿಂತವೆ. ಪ್ರೈಮರಿ ಕನ್ಸ್ಯೂಮರ್ಸ್ ದ ಲಿವಿಂಗ್ ಪ್ಲಾಂಟ್ ಅನ್ನ ಕನ್ಸ್ಯೂಮ್ ಮಾಡ್ತೇವೆ. ನಾವು ಡೆಟ್ರಿಟಸ್ ಫುಡ್ ಚೈನ್ ತಗೊಂಡಾಗ ಇಲ್ಲಿ ಮೇಜರ್ ಕನ್ಸ್ಯೂಮರ್ಸ್ ಆರ್ detritivores and decomposers. So decomposers and detritivores, they are not feeding upon the living organisms, they are feeding upon dead and decaying organisms. So that is the major difference between the GFC and DFC. So here in DFC primary consumers feeds on dead organic matter. So now decomposition ಹೇಳ್ಬೇಕಾದ್ರೆ ನಿಮಗೆ ಗೊತ್ತಾಗಿದೆ ಹೌದಾ. ಸೊ ಆರ್ಗಾನಿಕ್ ಮ್ಯಾಟರ್, ಡೆಡ್ ಆರ್ಗಾನಿಕ್ ಮ್ಯಾಟರ್ ಇಸ್ ನಥಿಂಗ್ ಬಟ್ ರಾ ಮೆಟೀರಿಯಲ್ ಫಾರ್ ಡಿಕಾಂಪೋಸಿಷನ್, ದಟ್ ಈಸ್ ಕಾಲ್ಡ್ ಆಸ್ ಡೆಟ್ರಿಟಸ್. ಸೊ ಅದನ್ನು ಫಸ್ಟ್ಗೆ ಡೆಟ್ರಿಟಿವೋರ್ಸ್ ಫ್ರಾಗ್ಮೆಂಟೇಷನ್ ಮಾಡಿದ ಮೇಲೆ ಡಿಕಾಂಪೋಸರ್ಸ್ ಡಿಕಾಂಪೋಸ್ ಮಾಡ್ತೇವೆ. ಸೊ ಡಿಕಾಂಪೋಸರ್ಸ್ ಆಗಿರ್ಬೋದು, ಡೆಟ್ರಿಟಿವೋರ್ಸ್ ಆಗಿರ್ಬೋದು, ದೇ ಆರ್ ಫೀಡಿಂಗ್ ಅಪ್ ಆನ್ ದ ಡೆಡ್ ಆರ್ಗಾನಿಕ್ ಮ್ಯಾಟರ್, ನಾಟ್ ದ ಲಿವಿಂಗ್ organism. So that is the major difference between the detritus food chain and grazing food chain. So here the detritus is made up of decomposers, saprotrophs ಅಂತ ಕರಿತೀವಿ. Saprotrophs are the organisms that depend upon what, dead and decaying matters ಗೆ ನಾವು saprotrophs ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. Autotrophs ಅಂತಂದ್ರೆ they prepare their own food, example plants. Heterotrophs ಅಂದ್ರೆ they depend upon the other organisms, so ಅದಕ್ಕೆ ನಾವು for their food, so ಅದಕ್ಕೆ ನಾವು heterotrophs ಅಂತ ಕರೀತೀವಿ. Saprotrophs ಅಂತಂದ್ರೆ they depend upon the dead and decaying matter of living organisms ಗೆ ನಾವು saprotrophs. Major saprotrophs are decomposers, bacteria, fungi, such as bacteria, fungi. So they secrete digestive enzymes that break down detritus into simple inorganic materials which are absorbed by them. Thus they get energy and nutrients. So now entire decomposition process ಅನ್ನು ಅಬ್ಸರ್ವ್ ಮಾಡಿದಾಗ, ಎಸ್ಪೆಷಲಿ ಅಪಾರ್ಟ್ ಫ್ರಮ್ detritivores, decomposers they plays a major role in the breakdown of detritus. So ಹೆಂಗ ಬ್ರೇಕ್ ಡೌನ್ ಮಾಡ್ತಾವ ಅಂತಂದಾಗ by secreting some digestive enzymes ಅನ್ನ ಸೆಕ್ರೀಟ್ ಮಾಡೋದ್ರ ಮುಖಾಂತರ detritus ಅನ್ನ ಬ್ರೇಕ್ ಡೌನ್ ಮಾಡ್ತಾವೆ. ಯಾವ ಫಂಗೈ, ಬ್ಯಾಕ್ಟೀರಿಯಾ, ಸ್ಯಾಪ್ರೋಟ್ರೋಫ್ಸ್. ಸೊ ಯಾವ ರೀತಿಯಾಗಿ ಬ್ರೇಕ್ ಡೌನ್ ಮಾಡ್ತೇವೆ ಅಂದ್ರೆ ಅದನ್ನ ಇಂಟು ಸಿಂಪಲ್ ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಆಗಿ, ಆರ್ಗಾನಿಕ್ ಡೆಡ್ ಆರ್ಗಾನಿಕ್ ಮೆಟೀರಿಯಲ್ಸ್ ಅನ್ನ
ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಆಗಿ ಬ್ರೇಕ್ ಡೌನ್ ಮಾಡ್ತವೆ. ಆಮೇಲೆ ವಿಚ್ ಆರ್ ಅಬ್ಸಾರ್ಬ್ಡ್ ಬೈ ದೆಮ್. ಆ ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಆಗಿ ಬ್ರೇಕ್ ಡೌನ್ ಆದ ಕೂಡಲೇ ಸ್ಯಾಪ್ರೋಟ್ರೋಪ್ಸ್ ಡಿಕಾಂಪೋಸರ್ಸ್ ಏನ್ ಮಾಡ್ತವೆ, ಅದನ್ನ ಅಬ್ಸಾರ್ಬ್ ಮಾಡ್ಕೊಂತವೆ ಇನ್ ದ ಸೆನ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಆರ್ ದಟ್ ಬಿಕಮ್ಸ್ ದ ಫುಡ್ ಫಾರ್ ಡಿಕಾಂಪೋಸರ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಸೂಡೋಮೋನಸ್ ಅಂತೇಳಿ ಒಂದು ಡಿಕಾಂಪೋಸರ್ ಬ್ಯಾಕ್ಟೀರಿಯಂ ಕೊಟ್ಟಿದ್ದಾರೆ. ಸೂಡೋಮೋನಸ್ ಇಸ್ ಎ ಸ್ಯಾಪ್ರೋಟ್ರೋಫ್ ಬ್ಯಾಕ್ಟೀರಿಯಾ ವಿಚ್ ಆಲ್ವೇಸ್ ಕನ್ಸ್ಯೂಮ್ಸ್ ಅ ಇನ್ಆರ್ಗಾನಿಕ್ ಮೆಟೀರಿಯಲ್ ಫ್ರಮ್ ದ detritus. So then even the mushrooms also, these are fungus decomposers. They also depend what the dead and decaying matter, in the sense whatever the inorganic materials they make by their digestive enzymes or that mechanism, so ಅದನ್ನ ಅವೇ ಏನ್ ಮಾಡ್ತವೆ, ಅಬ್ಸಾರ್ಬ್ ಮಾಡ್ಕೊಂಡು ಎನರ್ಜಿನ ನ್ಯೂಟ್ರಿಯೆಂಟ್ಸ್ ಪಡ್ಕೊಂತವೆ. ಇಯರ್ ಚಿತ್ರದಲ್ಲಿ ಡಿಕಾಂಪೋಸಿಂಗ್ ಫ್ರೂಟ್ ಡ್ಯೂ ಟು ಆಕ್ಷನ್ ಆಫ್ ಫಂಗಸ್ನ ಆಕ್ಷನ್ ಇಂದ ಒಂದು ಫ್ರೂಟ್ ಡಿಕಾಂಪೋಸ್ ಆಗ್ತಾ ಇದೆ. ಡಿಕಾಂಪೋಸ್ ಆಗ್ತಾ ಅದು ಬ್ರೇಕ್ ಡೌನ್ ಆಗುತ್ತೆ. ಸೊ ಇಲ್ಲಿ ನಾವು ಅಕ್ವಾಟಿಕ್ ಎಕೋಸಿಸ್ಟಮ್ನ ಕನ್ಸಿಡರ್ ಮಾಡಿದಾಗ, ಅಕ್ವಾಟಿಕ್ ಎಕೋಸಿಸ್ಟಮ್ನ ತಗೊಂಡಾಗ GFC ದ ಗ್ರೇಸಿಂಗ್ ಫುಡ್ ಚೇನ್ ಇಸ್ ದ ಮೇಜರ್ ಕಂಡ್ಯೂಟ್ ಫಾರ್ ಎನರ್ಜಿ ಫ್ಲೋ. ಇಲ್ಲಿ ಕಂಡ್ಯೂಟ್ ಅಂತಂದ್ರೆ ಒಂದು ಚಾನಲ್, ಒಂದು ವಾಹಿನಿ, ಹೌದಾ. ಅಕ್ವಾಟಿಕ್ ಎಕೋಸಿಸ್ಟಮ್ನ ತಗೊಂಡಾಗ ಮೇಜರ್ ಆಗಿ ಎನರ್ಜಿ ಎಲ್ಲಿಂದ ಫ್ಲೋ ಆಗ್ತದೆ ಅಂದ್ರೆ ಫೈಟೋಪ್ಲಾಂಕ್ಟಾನ್ಸ್ ಇಂದ, ಹೌದಾ. ಫೈಟೋಪ್ಲಾಂಕ್ಟಾನ್ಸ್ ಆರ್ ದ ಮೇಜರ್ ಪ್ರೊಡ್ಯೂಸರ್ಸ್ ಇನ್ ಅಕ್ವಾಟಿಕ್ ಎಕೋಸಿಸ್ಟಮ್. ಫೈಟೋಪ್ಲಾಂಕ್ಟಾನ್ಸ್ ಇಂದ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಹಿಂಗೆ ಎನರ್ಜಿ ಫ್ಲೋ ಹಾಕೊಂತ ಹೋಗ್ತಿರ್ತದೆ. ಅಂದ್ರೆ ಅಲ್ಲಿ ಮೇಜರ್ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ಗೆ ಮೇಜರ್ ಸೋರ್ಸ್ ಈಸ್ ದ ಗ್ರೇಸಿಂಗ್ ಫುಡ್ ಚೇನ್. ಗ್ರೇಸಿಂಗ್ ಫುಡ್ ಚೇನ್ ಅಂದ್ರೆ ನಿಮ್ಗೆ ಗೊತ್ತದು. ಸೊ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ನಾವು ಅಬ್ಸರ್ವ್ ಮಾಡಿದಾಗ ಮಚ್ ಅಮೌಂಟ್ ಆಫ್ ಎನರ್ಜಿ ಫ್ಲೋಸ್ ಥ್ರೂ ದ ಡೆಟ್ರಿಟಸ್ ಫುಡ್ ಚೇನ್ ದೆನ್ ಥ್ರೂ ದ ಗ್ರೇಸಿಂಗ್ ಫುಡ್ ಚೇನ್. ಸೊ ಇಲ್ಲೇನಾಗುತ್ತೆ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂದ್ರೆ ನಮ್ಗೆ ಗೊತ್ತು. ಟೆರೆಸ್ಟ್ರಿಯಲ್ ಅಂದ್ರೆ ಲ್ಯಾಂಡ್. ಸೊ ಲ್ಯಾಂಡ್ ಅಲ್ಲಿ ಒಂದು ಪ್ಲಾಂಟ್ ಪ್ರೊಡ್ಯೂಸರ್ಸ್ ಏನಾಗ್ತವೆ, ಪ್ಲಾಂಟ್ಸ್ ಏನಾಗ್ತವೆ, ಮೇಜರ್ ಪ್ರೊಡ್ಯೂಸರ್ಸ್ ಆಗ್ತವೆ. ಪ್ಲಾಂಟ್ಸ್ಗೆ ಬೇಕಾಗಿರ್ತಕ್ಕಂಥ ಆಲ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಈವನ್ ದ ವಾಟರ್ ಆಗಿರ್ಬೋದು, ದಟ್ ಈಸ್ ಗೆಟಿಂಗ್ ಫ್ರಮ್ ವಾಟ್, ದ ಲ್ಯಾಂಡ್, ಅರ್ತ್ ಕ್ರಸ್ಟ್. ಸೊ ಅರ್ತ್ ಕ್ರಸ್ಟ್ ಅಲ್ಲಿ ಏನಿದೆ ಅಷ್ಟು ಮಿನರಲ್ಸ್ ಎಲ್ಲಿಂದ ಬಂತು ಅಂದ್ರೆ ದಟ್ ಈಸ್ ಬೈ ಡೆಟ್ರಿಟಸ್ ಫುಡ್ ಚೇನ್. ಸೊ ಅಲ್ಲಿರ್ತಕ್ಕಂಥ ಡಿಕಾಂಪೋಸರ್ಸು, ಡೆಟ್ರಿಟಿವೋರ್ಸು, ಆಮೇಲೆ ಡೆಡ್ ಅಂಡ್ ಡಿಕೆ ಮ್ಯಾಟರ್ಸ್ ಅನ್ನ ಅವು ಬ್ರೇಕ್ ಡೌನ್ ಮಾಡಿ ಅಟ್ ಲಾಸ್ಟ್ ಇಮಿಫಿಕೇಶನ್ ಆದ್ಮೇಲೆ ಮಿನರಲೈಸೇಷನ್ ಮಾಡಿ ದಟ್ ಮಿನರಲ್ಸ್ ಆರ್ ವಾಟ್ ಫಿಕ್ಸ್ಡ್ ಇನ್ ಟು ದ ಅರ್ತ್ ಕ್ರಸ್ಟ್ ಸಾಯಿಲ್. ಸೊ ಅದನ್ನು ಯುಟಿಲೈಸ್ ಮಾಡಿಕೊಂಡು ಎಲ್ಲ ಪ್ಲಾಂಟ್ಸ್ ಬೆಳಿತವೆ. ಎಷ್ಟೆಷ್ಟು ಪ್ಲಾಂಟ್ಸ್ ಅಲ್ಲಿ ಬೆಳಿತಾವೋ ಅಷ್ಟು ಕನ್ಸ್ಯೂಮರ್ಸ್ ಅಲ್ಲಿ ಇರ್ತವೆ, ಹುಟ್ಕೊಳ್ತವೆ. ಸೊ ಅಲ್ಲಿ ಏನಾಗುತ್ತೆ, ಆ ಪ್ಲಾಂಟ್ಸ್ ನ ಗ್ರೋತ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಿನರಲ್ಸ್ ಬಂದಿದ್ದು DFC ಇಂದ, ಡೆಟ್ರಿಟಸ್ ಫುಡ್ ಚೇನ್ ಇಂದ. ಸೊ ಹಂಗಾಗಿ ಇನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಮಚ್ ಅಮೌಂಟ್ ಆಫ್ ಎನರ್ಜಿ ಫ್ಲೋಸ್ ಥ್ರೂ ದ ಡೆಟ್ರಿಟಸ್ ಫುಡ್ ಚೇನ್ ದೆನ್ ಥ್ರೂ ದ ಗ್ರೇಸಿಂಗ್ ಫುಡ್ ಚೇನ್. ಸೊ ಅದೇ ರೀತಿಯಾಗಿ ಡೆಟ್ರಿಟಸ್ ಫುಡ್ ಚೇನ್ may be connected with the grazing food chain at some levels. ಸೊ ಏನಾಗ್ತದೆ, ಸಮ್ ಆರ್ಗನಿಸಮ್ಸ್ ಆಫ್ ಡೆಟ್ರಿಟಸ್ ಫುಡ್ ಚೇನ್ಸ್ ಅಂದರೆ ಸಮ್ ಆರ್ಗನಿಸಮ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಫಂಗಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಡೆಟ್ರಿಟಿವೋರ್ಸ್ ಆಗಿರ್ಬೋದು, ಮೈಟ್ಸ್, ಸ್ನೇಲ್ ಆಗಿರ್ಬೋದು, ಅರ್ಥವರ್ಮ್ ಆಗಿರ್ಬೋದು, ಅವೇನಾಗ್ತವೆ, ದೇ ಬಿಕಮ್ ಫುಡ್ ಫಾರ್ ದ ಅನಿಮಲ್ಸ್ ವಿಚ್ ಆರ್ ದೇರ್ ಇನ್ ಗ್ರೇಸಿಂಗ್ ಫುಡ್ ಚೇನ್. ಗ್ರೇಸಿಂಗ್ ಫುಡ್ ಚೇನ್ ಅಲ್ಲಿ ಇರ್ತಕ್ಕಂಥ ಅನಿಮಲ್ಸ್ಗೆ ಡೆಟ್ರಿಟಸ್ ಫುಡ್ ಚೇನ್ ಇರ್ತಕ್ಕಂಥ ಸಮ್ ಆಫ್ ದ ಆರ್ಗನಿಸಮ್ಸ್ ಬಿಕಮ್ಸ್ ಪ್ರೇ ಆರ್ ಫುಡ್. ಸೊ ಹಂಗಾಗಿ ದೇರ್ ಇಸ್ ಎ ಕನೆಕ್ಷನ್ ಬಿಟ್ವೀನ್ DFC ಅಂಡ್ GFC. ಸೊ ಸಮ್ ಅನಿಮಲ್ಸ್ ಸಚ್ as ಕಾಕ್ರೋಚಸ್, ಕ್ರೋಸ್ ಎಸೆಟ್ರಾ ಆರ್ ಆಮ್ನಿವೋರ್ಸ್. ಸೊ ನಾವು ಕಾಗೆ ತಗೊಂಡಾಗ, ಕಾಕ್ರೋಚ್ ತಗೊಂಡಾಗ ಅವು ಓಮ್ನಿವೋರ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಓಮ್ನಿವೋರ್ಸ್ ದೇ ಫೀಡ್ ಅಪಾನ್ ಹರ್ಬಿವೋರ್ಸ್, ದೇ ಫೀಡ್ ಅಪಾನ್ ದ ಪ್ಲಾಂಟ್ಸ್, they feed upon even the secondary consumers. So ಅಂತವಕ್ಕೆ ನಾವೇನಂತೀವಿ, omnivores ಅಂತ ಕರಿತೀವಿ. ಕಾಕ್ರೋಚಸ್, ಕ್ರೋಸ್, they stands for omnivores. So these interconnections of food chains make a food web. So food web ಅಲ್ಲಿ ಫಾರ್ಮ್ ಆಗ್ತದೆ. ಸೊ ಏನಿದು ಫುಡ್ ವೆಬ್ ಅಂತಂದಾಗ, ಇನ್ ಮೋಸ್ಟ್ ನ್ಯಾಚುರಲ್ ಎಕೋಸಿಸ್ಟಮ್ಸ್ the food chains are complicated by the presence of what, omnivores. So these are animals that eat both plant and animal materials. Bears, rats, many birds and men are omnivores. So it is a specific place of organisms in the food chain is known as their trophic level. Trophic means, the word trophic means the feeding. Trophic and feeding. And you have already become familiar with the words like autotrophs and heterotrophs. Each of the successive stages of energy flow in an ecosystem is called trophic level. A specific place of organisms in the food chain is called as trophic level. ನೋಡಿರ್ಬೋದು ಇಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್, ಇವೇನಾಗ್ತವೆ, ಒಂದೊಂದು ಟ್ರೋಫಿಕ್ ಲೆವೆಲ್ ಆಗ್ತದೆ. ಇಲ್ಲಿ ಫಸ್ಟ್ ಟ್ರೋಫಿಕ್ ಲೆವೆಲ್ ಇಸ್ ಪ್ರೈಮರಿ ಪ್ರೊಡ್ಯೂಸರ್, ಸೆಕೆಂಡ್ ಟ್ರೋಫಿಕ್ ಲೆವೆಲ್ ಇಸ್ ಪ್ರೈಮರಿ ಕನ್ಸ್ಯೂಮರ್, ಥರ್ಡ್ trophic level is secondary consumer, fourth. So ಇಲ್ಲಿ ಬೇರೆ ಬೇರೆ organisms they comes under the each trophic level. Sometimes that organism may repeat in the some other trophic level. So ಇಲ್ಲಿ then
ದ ಅಮೌಂಟ್ ಆಫ್ ಎನರ್ಜಿ ಡಿಕ್ರೀಸಸ್ ಅಟ್ ಸಕ್ಸೆಸಿವ್ ಟ್ರೋಫಿಕ್ ಲೆವೆಲ್ಸ್. ಅಂದರೆ ಒಂದು ಟ್ರೋಫಿಕ್ ಲೆವೆಲಿಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಹರ್ಬಿವೋರ್ಸು ಪ್ಲಾಂಟ್ಸನ್ನ ಪ್ರೊಡ್ಯೂಸರ್ಸ್ನ ಕನ್ಸ್ಯೂಮ್ ಮಾಡಿದ ಮೇಲೆ ಪ್ರೊಡ್ಯೂಸರ್ಸಿಂದ ಎನರ್ಜಿ ಹರ್ಬಿವೋರ್ಸ್ಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಆ ಸಕ್ಸೆಸಿವ್ ಟ್ರೋಫಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಎನರ್ಜಿ ಡಿಕ್ರೀಸ್ಡ್ ಎನರ್ಜಿ ಇರ್ತದೆ. ಸಮ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ಡಿಕ್ರೀಸ್ಡ್ ಆರ್ ಇಟ್ ಇಸ್ ಲಾಸ್ ಇನ್ ದ ಫಾರ್ಮ್ ಆಫ್ ಹೀಟ್ ಮುಂದೆ ಬರ್ತದೆ. When an organism dies, it becomes a dead biomass, a detritus. So it is an energy source for decomposers. So herbivores ಗೆ ಲಿವಿಂಗ್ ಪ್ಲಾಂಟ್ ಒಂದು ಬಯೋಮಾಸ್ ಆದರೆ, ಎನರ್ಜಿ ಸೋರ್ಸ್ ಆದರೆ, ಡೆಟ್ರಿಟಿವರ್ಸ್ ಅಥವಾ ಡಿಕಾಂಪೋಸರ್ಸ್ಗೆ ಡೆಡ್ ಬಯೋಮಾಸ್, ಡೆಟ್ರಿಟಸ್ ಏನಾಗ್ತದೆ, ಎನರ್ಜಿ ಸೋರ್ಸ್ ಆಗ್ತದೆ. ಸೊ ದೆನ್ ಆರ್ಗನಿಸಮ್ಸ್ ಅಟ್ ಈಚ್ ಟ್ರೋಫಿಕ್ ಲೆವೆಲ್ ಡಿಪೆಂಡ್ ಆನ್ ದೋಸ್ ಅಟ್ ದ ಲೋವರ್ ಟ್ರೋಫಿಕ್ ಲೆವೆಲ್ ಫಾರ್ ಎನರ್ಜಿ. ಹೌದಾ? ಆರ್ಗನಿಸಮ್ಸ್ ಅಟ್ ಈಚ್ ಟ್ರೋಫಿಕ್ ಲೆವೆಲ್ ಅಂದರೆ ದ ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಡಿಪೆಂಡಿಂಗ್ ಅಪಾನ್ ದ ಪ್ರೈಮರಿ ಪ್ರೊಡ್ಯೂಸರ್ಸ್. ಅಂದರೆ ಪ್ರೈಮರಿ ಪ್ರೊಡ್ಯೂಸರ್ ಇಸ್ ಎ ಲೋವರ್ ಟ್ರೋಫಿಕ್ ಲೆವೆಲ್. ಹೌದಾ? ಸೊ ದಟ್ ಆರ್ಗನಿಸಮ್ಸ್ ಅಟ್ ಈಚ್ ಟ್ರೋಫಿಕ್ ಲೆವೆಲ್ ಡಿಪೆಂಡ್ ಆನ್ ದೋಸ್ ಅಟ್ ದ ಲೋವರ್ ಟ್ರೋಫಿಕ್ ಲೆವೆಲ್ ಫಾರ್ ಎನರ್ಜಿ. So here it is important that each trophic level has a certain mass of living material at a particular time called as the standing crop. So ಇದು ಇಂಪಾರ್ಟೆಂಟ್. ಒಂದು ಮಾರ್ಕ್ಸ್ ಸಿಕ್ಕತ್ತಿರ್ತಾರೆ ವಾಟ್ ಈಸ್ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ. ಸೊ ಏನಿದು, ಈಚ್ ಟ್ರೋಫಿಕ್ ಲೆವೆಲ್ ಹ್ಯಾಸ್ ಎ ಸರ್ಟೇನ್ ಮಾಸ್ ಆಫ್ ಲಿವಿಂಗ್ ಮೆಟೀರಿಯಲ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಕಾಲ್ಡ್ ಆಸ್ ದ ಸ್ಟ್ಯಾಂಡಿಂಗ್ ಕ್ರಾಪ್. ಅಂದರೆ ಯಾವುದೇ ಒಂದು ಟ್ರೋಫಿಕ್ ಲೆವೆಲ್ನ ತಗೊಂಡಾಗ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಅದರಲ್ಲಿ ಒಂದು ಲಿವಿಂಗ್ ಮೆಟೀರಿಯಲ್ ಇರ್ತದೆ, ಮಾಸ್ ಆಫ್ ಲಿವಿಂಗ್ ಮೆಟೀರಿಯಲ್ ಇರ್ತದೆ. ಸೊ ನಾವು ಅದಕ್ಕೆ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರಿತೀವಿ. ಸೊ ಇಟ್ ಈಸ್ ಮೆಸರ್ಡ್ ಆಸ್ ದ ಬಯೋಮಾಸ್. ನೋ ದಟ್ ಮಾಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಇಸ್ ಕಾಲ್ಡ್ ದ ಬಯೋಮಾಸ್ ಆರ್ ನಂಬರ್ ಇನ್ ಎ ಯೂನಿಟ್ ಏರಿಯಾ. ಹೌದಾ? ಮಾಸ್ ಇನ್ ಅನ್ ಯೂನಿಟ್ ಏರಿಯಾದಾಗೂ ನಾವು ಅದನ್ನು ಮೆಜರ್ ಮಾಡ್ತೀವಿ. ದೆನ್ ಬಯೋಮಾಸ್ ಆಫ್ ಎ ಸ್ಪೀಸೀಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫ್ರೆಶ್ ಆರ್ ಡ್ರೈ ವೇಟ್. ಇಟ್ ಈಸ್ ಮೋರ್ ಅಕ್ಯುರೇಟ್ ಮೆಜರ್ಮೆಂಟ್. ಯಾವುದೇ ಒಂದು ಟ್ರೋಫಿಕ್ ಲೆವೆಲಲ್ಲಿ ಇರ್ತಕ್ಕಂಥ ಆ ಆರ್ಗನಿಸಮ್ಸ್ನ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರ್ತಕ್ಕಂಥ ಸ್ಪೀಸೀಸ್ನ ಬಯೋಮಾಸನ್ನು ನಾವು ಡ್ರೈ ವೇಟ್ ಅಥವಾ ಫ್ರೆಶ್ ವೇಟಲ್ಲಿ ಮೆಜರ್ ಮಾಡ್ತೇವೆ, ಎಕ್ಸ್ಪ್ರೆಸ್ ಮಾಡ್ತೇವೆ. ಸೊ ಎಕ್ಸ್ಪ್ರೆಷನ್ ಮೆಜರ್ಮೆಂಟ್ಗೆ ಈಸಿ ಆಗ್ತದೆ, ಅಕ್ಯುರೇಟ್ ಆಗಿರ್ತದೆ ಅಂತ ಹೇಳ್ತೇವೆ. Then the number of trophic levels in grazing food chain is restricted as it follows 10% law. Only 10% of energy is transferred to each trophic level from the lower trophic level. So ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. So this is one this food chain. So ಇಲ್ಲಿ ಸನ್ ಇದೆ, ಸನ್ನಿಂದ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ನ ಯುಟಿಲೈಸ್ ಮಾಡಿಕೊಂಡು, ನಿಮಗೆ ಗೊತ್ತದ ಲೆಸ್ ದೆನ್ 50% ಅದು ಪ್ಲಾಂಟಿಗೆ ರೀಚ್ ಆದಾಗ 2 to 3% ಅಷ್ಟು ಮಾತ್ರ ರೇಡಿಯೇಷನ್ನ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸರ್ಸು, ದಟ್ ಈಸ್ ಪ್ಲಾಂಟ್ಸ್, ದೇ ಪ್ರೊಡ್ಯೂಸ್ ದ ಫುಡ್. ಸೊ ಇಲ್ಲಿನೂ ಅಷ್ಟೇ 10% ಆಫ್ ಎನರ್ಜಿ from PAR is lost in the form of heat and remaining it utilizes and forms the food. So the next trophic level to this is the herbivore. When it consumes the plant, so the energy transferred from these primary producers to primary consumer is not completely efficient. Andre ali there is a loss of some sort of energy in the form of heat. Adestu antandre 10% of heat is 10% of energy is lost in the form of heat. The same thing to the next trophic level, that is the secondary consumer. Ili sparrow is the secondary consumer. When it eats this maggot, what happens? The 10% energy from this trophic level to this is lost in the form of heat during transformation. The same thing to this third, that is tertiary consumers. ಸೊ ಇಲ್ಲಿ ಟರ್ಷರಿ ಕನ್ಸ್ಯೂಮರ್ಸ್ ಸೆಕೆಂಡರಿ ಕನ್ಸ್ಯೂಮರ್ಸ್ನ ಕನ್ಸ್ಯೂಮ್ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಎನರ್ಜಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ 10% ಆಫ್ ಎನರ್ಜಿ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಸೇಮ್ ಟು ದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್. ಯಾವುದೇ ಒಂದು ಲೋವರ್ ಟ್ರೋಫಿಕ್ ಲೆವೆಲ್ ಇಂದ ಹೈಯರ್ ಟ್ರೋಫಿಕ್ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ 10% ಆಫ್ ಎನರ್ಜಿ ವಿಲ್ ಬಿ ಲಾಸ್ಟ್ ಇನ್ ದ ಫಾರ್ಮ್ ಆಫ್ heat. So that number of trophic levels in grazing food chain is restricted as it follows 10% law. ಹಂಗಾಗಿ ಇಲ್ಲಿ ಟ್ರೋಫಿಕ್ ಲೆವೆಲ್ ರಿಸ್ಟ್ರಿಕ್ಟ್ ಆಗಿರ್ತವೆ ಅಂತ ಹೇಳ್ತಾರೆ. ಅಂದರೆ ಬಹಳ 4ರಿಂದ 5 ಮಾತ್ರ ಒಂದು ಫುಡ್ ಚೈನ್ ಅಲ್ಲಿ 4ರಿಂದ 5 ಲೆವೆಲ್ಸ್ ಟ್ರೋಫಿಕ್ ಲೆವೆಲ್ಸ್ ಮಾತ್ರ ನಾವು ಅಬ್ಸರ್ವ್ ಮಾಡಬಹುದು.